ವೀಕ್ಷಕರ ನಮಸ್ಕಾರ. ತಮಿಳುನಾಡಿನ ರಾಜಕಾರಣದಲ್ಲಿ ಮತ್ತೊಂದು ಭೂಕಂಪ ಸಂಭವಿಸುವ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸಿಕೊಳ್ಳತೊಡಗಿವೆ. ಅಷ್ಟೇ ಅಲ್ಲ, ತಮಿಳುನಾಡು ಕೇಂದ್ರವಾಗಿ ರಾಷ್ಟ್ರ ರಾಜಕಾರಣದಲ್ಲಿ ಮೈತ್ರಿ ಸಮೀಕರಣಗಳು ಕೂಡ ಬದಲಾಗಲಿವೆ ಎಂಬ ಮಾತುಗಳು ಕೂಡ ರಾಷ್ಟ್ರ ರಾಜಕಾರಣದಲ್ಲಿ ಅದೇ ರೀತಿ ತಮಿಳುನಾಡಿನ ರಾಜಕಾರಣದಲ್ಲಿ ಚರ್ಚೆಯಾಗ್ತಿವೆ. ಯಾವಾಗ 2026ರ ವಿಧಾನಸಭೆ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಅಧಿಕಾರವನ್ನು ನೀಡಿತೋ, ಗೆದ್ದತ್ತಿನ ಬಾಲ ಹಿಡಿದಂತ ಕಾಂಗ್ರೆಸ್ ಪಕ್ಷ ಡಿಎಂಕೆಗೆ ಬೆನ್ನು ತೋರಿಸಿ ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಂಡಿದೆ. ಸರ್ಕಾರದಲ್ಲಿ ಭಾಗಿಯಾಗಿದೆ. ಇದರಿಂದಾಗಿ ಡಿಎಂಕೆ ಆಕ್ರೋಶಕ್ಕೆ ಗುರಿಯಾಗಿದೆ ಕಾಂಗ್ರೆಸ್. ನೋಡಿ, ಇವತ್ತು ದೆಹಲಿಯಲ್ಲಿ ನಡೆದಂತ ಇಂಡಿ ಮೈತ್ರಿಕೂಟದ ಸಭೆಗೆ ಡಿಎಂಕೆ ನಾಯಕರು ಗೈರು ಆಗುವ ಮೂಲಕ ಬಹುತೇಕ ಬಹುದೊಡ್ಡ ಮುನ್ಸೂಚನೆಯನ್ನೇ ನೀಡಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಬಿಟ್ಟು ಮೈತ್ರಿಕೂಟವನ್ನು ಮುಂದುವರಿಸುವುದಕ್ಕೆ ನಿರ್ಧರಿಸಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ನಮಗೆ ಬೇಡವೇ ಬೇಡ ಅಂತ ಡಿಎಂಕೆ ನಾಯಕರು ಹೇಳ್ತಿದ್ದಾರೆ. ಇದರಿಂದಾಗಿ ಮುಂಬರುವ ತಮಿಳುನಾಡಿನ ರಾಜಕಾರಣದಲ್ಲಿ ಅದೇ ರೀತಿ ರಾಷ್ಟ್ರ ರಾಜಕಾರಣದಲ್ಲಿ ಮೈತ್ರಿಕೂಟದ ಸಮೀಕರಣಗಳು ಬದಲಾಗುವ ದಟ್ಟ ಮುನ್ಸೂಚನೆಗಳು ಕಾಣಿಸತೊಡಗಿವೆ. ಹಾಗಾದ್ರೆ ಬಿಜೆಪಿ ನಾಯಕರು ಡಿಎಂಕೆ ನಾಯಕರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದ್ರ? ಅದು ಕರ್ನಾಟಕದಲ್ಲಿ ಭೇಟಿ ಮಾಡಿ ಡಿಎಂಕೆ ನಾಯಕರಿಗೆ ಸಚಿವ ಸ್ಥಾನದ ಆಫರ್ ನೀಡಿದ್ರ ದೆಹಲಿ ಬಿಜೆಪಿ ಹೈಕಮಾಂಡ್ ನಾಯಕರು. ವೀಕ್ಷಕರು ನೋಡಿ, ಕಳೆದ 30 ವರ್ಷಗಳಿಂದ ಕಾಂಗ್ರೆಸ್ ಮತ್ತು ಡಿಎಂಕೆ ತಮಿಳುನಾಡಿನಲ್ಲಿ ಮೈತ್ರಿ ಮಾಡಿಕೊಂಡು ಮುಂದುವರಿತಿವೆ. ಡಿಎಂಕೆ ಬೆಂಬಲದಿಂದಾಗಿ, ಸಪೋರ್ಟ್ನಿಂದಾಗಿ, ಅದೇ ರೀತಿ ಎಲ್ಲಾ ತರದ ಸಹಕಾರದಿಂದಾಗಿ ಕಾಂಗ್ರೆಸ್ ಪಕ್ಷ ಅಲ್ಲಿ ಒಂದಷ್ಟು ನೆಲೆ ಕಂಡುಕೊಂಡಿದೆ. 2024ರ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಅದು 5ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದಿತ್ತು. ಇದಕ್ಕೆ ಕಾರಣ ಡಿಎಂಕೆ ಸಹಕಾರ ಮತ್ತು ಬೆಂಬಲ. ಅದೇ ರೀತಿ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಉಸಿರಾಡುವ ಸ್ಥಿತಿಯಲ್ಲಿದೆ ಕಾಂಗ್ರೆಸ್ ತಮಿಳುನಾಡಿನಲ್ಲಿ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಡಿಎಂಕೆ. ನೋಡಿ, ಕಳೆದ 50 ವರ್ಷಗಳಿಂದ ಡಿಎಂಕೆ ಮತ್ತು ಎಐಡಿಎಂಕೆ ಅಧಿಕಾರದಲ್ಲಿವೆ ತಮಿಳುನಾಡಿನಲ್ಲಿ. ಈ ಎರಡೂ ಮೈತ್ರಿಕೂಟಗಳೊಂದಿಗೆ ಈ ಎರಡೂ ಮೈತ್ರಿ ಪಕ್ಷಗಳು ಮಾತ್ರ ತಮಿಳುನಾಡಿನಲ್ಲಿ ಆಡಳಿತ ನಡೆಸುತ್ತಿವೆ. ಒಂದು ರಾಷ್ಟ್ರೀಯ ಪಕ್ಷವಾಗಿರತಕ್ಕಂಥ ಕಾಂಗ್ರೆಸ್ ಡಿಎಂಕೆ ಜೊತೆ ಇರುವುದರಿಂದಲೇ ಇವತ್ತು ತಮಿಳುನಾಡಿನಲ್ಲಿ ಉಸಿರಾಡುವಂತಾಗಿದೆ. ಆದರೆ ಏಕಾಏಕಿ ಬಹುದೊಡ್ಡ ಸಂಚಲನ ಸೃಷ್ಟಿ ಮಾಡಿದ ಟಿವಿಕೆ ಪಕ್ಷದ ಸರ್ಕಾರದೊಂದಿಗೆ ಮುಂದುವರಿಯುವ ಮೂಲಕ, ಟಿವಿಕೆ ಮೈತ್ರಿ ಜೊತೆ ಒಂದಾಗುವ ಮೂಲಕ ಕಾಂಗ್ರೆಸ್ ಪಕ್ಷ ಡಿಎಂಕೆಗೆ ದ್ರೋಹ ಬಗೆದಿದೆ. ಇದರಿಂದಾಗಿ ಡಿಎಂಕೆ ನಾಯಕರು ಆಕ್ರೋಶಗೊಂಡಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಅಷ್ಟೇ ಅಲ್ಲ, ಇವತ್ತು ದೆಹಲಿಯಲ್ಲಿ ನಡೆದಂತ ಇಂಡಿ ಮೈತ್ರಿಕೂಟದ ಸಭೆಗೆ ಗೈರಾಗುವ ಮೂಲಕ ಇನ್ನು ಮುಂದೆ ಕಾಂಗ್ರೆಸ್ನ ಜೊತೆಗೆ ನಾವು ಸೇರುವುದಿಲ್ಲ, ಕಾಂಗ್ರೆಸ್ ಅನ್ನು ಬಿಟ್ಟು ಮೈತ್ರಿಕೂಟವನ್ನೇ ಮುಂದುವರಿಸುತ್ತೇವೆ ಮತ್ತು ನಮ್ಮ ದಾರಿಯೇ ಬೇರೆ, ಅದೇ ರೀತಿ ಲೋಕಸಭೆಯಲ್ಲಿ ತಮಗೆ ಪ್ರತ್ಯೇಕ ಆಸನ ವ್ಯವಸ್ಥೆ ಮಾಡಬೇಕು ಅಂತ ಹೇಳುವ ಮೂಲಕ ಡಿಎಂಕೆ ನಾಯಕರು ಮುಂಬರುವ ದಿನಗಳಲ್ಲಿ ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಮುಂದಾಗ್ತಾರೆ ಎಂಬ ಮುನ್ಸೂಚನೆ ಕೂಡ ನೀಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಪ್ಪಾ ಅಂದ್ರೆ, ಒಂದು ಪತ್ರಿಕೆ ಅಂದ್ರೆ ಆಂಗ್ಲ ಮಾಧ್ಯಮದ ವಾರ ಪತ್ರಿಕೆ ಒಂದು ವರದಿ ಮಾಡುತ್ತೆ, ಡಿಎಂಕೆ ನಾಯಕರು ಕಳೆದ ವಾರ ಕರ್ನಾಟಕದ ಕೊಡಗಿನಲ್ಲಿ ಮತ್ತು ಧರ್ಮಸ್ಥಳದಲ್ಲಿ ಡಿಎಂಕೆ ನಾಯಕರ ಜೊತೆ ಬಿಜೆಪಿಯ ಹಿರಿಯ ನಾಯಕರೊಬ್ಬರು ಸಭೆ ನಡೆಸಿದ್ದಾರೆ. ಅಂದ್ರೆ ಡಿಎಂಕೆ ನಾಯಕರಿಗೂ ಬಿಜೆಪಿ ಆಫರ್ ನೀಡಿದೆ, ನೀವು ಎನ್ಡಿಎ ಮೈತ್ರಿಕೂಟದ ಭಾಗವಾಗಿ ನೀವು ಸಚಿವ ಸ್ಥಾನ ತಗೊಳ್ಳಿ, ಸಹಾಯಕ ಸಚಿವ ಸ್ಥಾನ ತೆಗೆದುಕೊಳ್ಳಿ, ಎನ್ಡಿಎ ಮೈತ್ರಿಕೂಟದೊಂದಿಗೆ ಬನ್ನಿ ಎಂಬ ಆಫರ್ ಅನ್ನು ದೆಹಲಿ ಬಿಜೆಪಿ ನಾಯಕರು ಡಿಎಂಕೆ ನಾಯಕರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಡಿಎಂಕೆ ನಾಯಕರು ಬಿಜೆಪಿಯ ಆಫರ್ ಅನ್ನು ಸದ್ಯದ ಮಟ್ಟಿಗೆ ಒಪ್ಪಿಕೊಂಡಿಲ್ಲ ಎಂಬ ಮಾತುಗಳು ಕೂಡ ಇವೆ. ಯಾಕಂದ್ರೆ ನೋಡಿ, ಜಾತ್ಯತೀತ ಸಿದ್ಧಾಂತದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿರ್ತಕ್ಕಂಥ ಡಿಎಂಕೆ, ದ್ರಾವಿಡ ರಾಜಕಾರಣ ಮಾಡಿರ್ತಕ್ಕಂಥ ಡಿಎಂಕೆ ಬಿಜೆಪಿ ಜೊತೆ ಹೋಗಲು ಹಿಂದೇಟು ಹಾಕುತ್ತಿದೆ ಸದ್ಯಕ್ಕೆ. ಯಾಕಂದ್ರೆ ಲೋಕಸಭೆ ಚುನಾವಣೆ ಇನ್ನು ಮುಂದಿದೆ, ಅದೇ ರೀತಿ ವಿಧಾನಸಭೆ ಚುನಾವಣೆ ಇನ್ನು 5 ವರ್ಷ ಬಾಕಿ ಇದೆ. ಇದರಿಂದಾಗಿ ಸದ್ಯದ ಮಟ್ಟಿಗೆ ಬಿಜೆಪಿ ಜೊತೆ ಹೆಜ್ಜೆ ಹಾಕುವುದು ಬೇಡ, ತಮಿಳುನಾಡಿನಲ್ಲಿ ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿ ಮೈತ್ರಿಕೂಟದ ಕುರಿತು ಒಂದು ಮೃದು ಧೋರಣೆ ಹೊಂದಿದರೆ ಸಾಕು ಎಂಬ ನಿಲುವಿಗೆ ಡಿಎಂಕೆ ನಾಯಕರು ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಅಷ್ಟೇ ಅಲ್ಲ, ಬಿಜೆಪಿ ಮುಂಬರುವ ದಿನಗಳಲ್ಲಿ ತರುವಂತಹ, ಜಾರಿಗೊಳಿಸುವಂತಹ ಮಹತ್ವದ ಕಾನೂನುಗಳಿಗೆ, ಮಹತ್ವದ ಯೋಜನೆಗಳಿಗೆ ಡಿಎಂಕೆ ಬೆಂಬಲಿಸಲಿದೆ ಎಂಬ ಭರವಸೆಯನ್ನು ಈ ಒಂದು ಮೀಟಿಂಗ್ ನಲ್ಲಿ ಡಿಎಂಕೆ ನಾಯಕರು ನೀಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ. ವೀಕ್ಷಕರು ನೋಡಿ, ಇಲ್ಲಿ ಡಿಎಂಕೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿಲ್ಲ ಎಂಬುದೇನಿಲ್ಲ.
1999ರಿಂದ 2004ರವರೆಗೆ ಅಂದಿನ ಪ್ರಧಾನಿ ಆಗಿದ್ದಂತ ಅಟಲ್ ಬಿಹಾರ್ ವಾಜಪೇಯಿ ಕಾಲದಲ್ಲಿ ಡಿಎಂಕೆ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡು ಮುಂದುವರೆದಿದ್ವು. ಅದು ಬಳಿಕ 2004ರ ನಂತರ ಅದು ಕಾಂಗ್ರೆಸ್ನೊಂದಿಗೆ ಮೈತ್ರಿ ಮಾಡಿಕೊಂಡು ರಾಷ್ಟ್ರ ರಾಜಕಾರಣದಲ್ಲಿ, ಅದೇ ರೀತಿ ತಮಿಳುನಾಡಿನ ರಾಜಕಾರಣದಲ್ಲಿ ಅದು ಮುಂದುವರೆದಿದೆ. ಆದರೆ ಏಕಾಏಕಿ ಕಾಂಗ್ರೆಸ್ ಪಕ್ಷ ಡಿಎಂಕೆಗೆ ಒಂದಷ್ಟು ದ್ರೋಹ ಬಗೆದ ಹಿನ್ನೆಲೆಯಲ್ಲಿ, ಅಂದ್ರೆ ಗೆದ್ದೆತ್ತಿನ ಬಾಲ ಹಿಡಿದ ಹಿನ್ನೆಲೆಯಲ್ಲಿ ಡಿಎಂಕೆ ನಾಯಕರು ಈಗ ತಾವೇ ಆತ್ಮ ವಿಮರ್ಶೆ ಮಾಡಿಕೊಳ್ಳತೊಡಗಿದ್ದಾರೆ. ರಾಷ್ಟ್ರ ರಾಜಕಾರಣದಲ್ಲಿ ಯಾರ ಜೊತೆ ಮೈತ್ರಿ ಮಾಡಿಕೊಳ್ಳಬೇಕು, ಅದರಲ್ಲೂ ವಿಶೇಷವಾಗಿ ಇಂಡಿ ಮೈತ್ರಿಕೂಟವನ್ನು ಬಿಟ್ಟು ಮೈತ್ರಿ ಮಾಡಿಕೊಳ್ಳುವ ಕುರಿತು ಒಂದು ಯೋಚನೆ ಮಾಡ್ತಿದ್ದಾರೆ. ಅದಕ್ಕೆ ಮುಂದಿರುವಂತದ್ದೇ ಎನ್ಡಿಎ ಮೈತ್ರಿಕೂಟ. ಬಹುತೇಕ ಮುಂಬರುವ ದಿನಗಳಲ್ಲಿ ಕೂಡ ಡಿಎಂಕೆ ಪಕ್ಷದ ನಾಯಕರು ಎನ್ಡಿಎ ಮೈತ್ರಿಕೂಟದೊಂದಿಗೆ ಹೆಜ್ಜೆ ಹಾಕುವ ಲಕ್ಷಣಗಳು, ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆಯಾಗಿ ಡಿಎಂಕೆ ಪಕ್ಷ ತನ್ನ ಸಣ್ಣ ಪುಟ್ಟ ಪಕ್ಷಗಳೊಂದಿಗೆ ತಮಿಳುನಾಡಿನಲ್ಲಿ ಮುಂದುವರೆದು, ಅದೇ ರೀತಿ ರಾಷ್ಟ್ರ ರಾಜಕಾರಣದಲ್ಲಿ ಬಿಜೆಪಿಯೊಂದಿಗೆ ಹೆಜ್ಜೆ ಹಾಕುವುದಕ್ಕೆ ಡಿಎಂಕೆ ನಾಯಕರು ತುದಿಗಾಲ ಮೇಲೆ ನಿಂತಿದ್ದಾರೆ ಅಂತ ಹೇಳಲಾಗ್ತಿದ್ರೂ ಕೂಡ ಮುಂಬರುವ ಚುನಾವಣೆ ದೃಷ್ಟಿಯಿಂದ ಸದ್ಯಕ್ಕೆ ನಿಧಾನಗತಿಯಲ್ಲಿ ಹೆಜ್ಜೆ ಹಾಕುವುದಕ್ಕೆ ನಿರ್ಧರಿಸಿದ್ದಾರೆ. ಮಹತ್ವದ ಮತ್ತು ವಿಶೇಷ ಸಂದರ್ಭದಲ್ಲಿ ಎನ್ಡಿಎ ಮೈತ್ರಿಕೂಟವನ್ನು ಬೆಂಬಲಿಸುವ ಕುರಿತು, ಅದೇ ರೀತಿ ಕಾಂಗ್ರೆಸ್ನಿಂದ ಹೊರಬರುವ ಕುರಿತು ಈಗಾಗಲೇ ಡಿಎಂಕೆ ನಾಯಕರು ಒಂದು ಸ್ಪಷ್ಟವಾದ ನಿಲುವನ್ನು ಹೊಂದಿದ್ದಾರೆ. ಇದರ ಭಾಗವಾಗಿಯೇ ಇವತ್ತು ದೆಹಲಿಯಲ್ಲಿ ನಡೆದಂತ ಇಂಡಿ ಮೈತ್ರಿಕೂಟದ ಸಭೆಗೆ ಗೈರಾಗಿದ್ದಾರೆ. ಅದೇ ರೀತಿ ಲೋಕಸಭೆಯಲ್ಲೂ ಕೂಡ ತಮಗೆ ಪ್ರತ್ಯೇಕ ಆಸನ ಹಾಕಬೇಕಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇದು ಏನು ಸೂಚಿಸುತ್ತೆ ಏನಪ್ಪಾ ಅಂದ್ರೆ, ಕಾಂಗ್ರೆಸ್ ಬಿಟ್ಟು ನಾವು ತಮಿಳುನಾಡಿನಲ್ಲಿ ಮುಂದುವರಿಯುತ್ತೇವೆ, ಅಂದ್ರೆ ನಮ್ಮದೇ ಬೇರೆ ಮೈತ್ರಿಯೊಂದಿಗೆ ಇಲ್ಲವೇ ಮುಂಬರುವ ಕಾಂಗ್ರೆಸ್ ಜೊತೆಗೆ ಯಾವುದೇ ಕಾರಣಕ್ಕೆ ಹೋಗುವುದಿಲ್ಲ ಎಂಬ ನಿರ್ಧಾರ ಡಿಎಂಕೆ ಮಾಡಿದಂತೆ ಕಾಣುತ್ತಿದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.